ಇಲ್ಲ ಕಂಪನಿಯಿಂದ ನೇರ ಗ್ರಾಹಕರಿಗೆ ಅಂತ. ಸೊ ಹಾಗಿದ್ರೆ ತುಂಬ ಜನ ಸ್ಟಾರ್ 1 ಅಂತ ಅಂತಿದ್ದಾರೆ. ಸೊ ಜನ ಟಿವಿನ ಇಸ್ಕೊಳ್ಳೋಕ್ಕೆ ತುಂಬ ಜನ ಬರ್ತಾ ಇದ್ದಾರೆ. ಸೊ ಹಾಗಿದ್ರೆ ತುಂಬ ಜನ ಡಿಸ್ಕೌಂಟ್ ಇದೆ ಅಂತಿದ್ದಾರೆ, ಮತ್ತೆ ನೇರ ಇಲ್ಲೇ ಹಾಕಿದ್ದಾರೆ ಕಂಪನಿಯಿಂದ ನೇರ ಗ್ರಾಹಕರಿಗೆ ಅಂತ. ಸೊ ಹಾಗಾದರೆ ಈ ತುಂಬ ವಿಷಯಗಳನ್ನ ಡೈರೆಕ್ಟಾಗಿ ಓನರ್ ಹತ್ರನೇ ಮಾತಾಡ್ಸೋಣ ಬನ್ನಿ. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್. ಸ್ಪೀಡ್ ಪ್ಲಸ್ ಕರ್ನಾಟಕ ಹೇಳಿ ಸರ್. ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ಸರ್ ನಾವು ತುಂಬ ಚೆನ್ನಾಗಿದ್ದೀವಿ. ನಾವು ದೊಡ್ಡ ಅಭಿಮಾನಿಗಳು ಕಿರಿಕೀರ್ತಿ ಸರ್ಗೆ, ಅವ್ರ ನ್ಯೂಸ್ಗೆ, ಅವರು ಮಾತಾಡೋಂಥ ಒಂದು ಸ್ಟೈಲ್ಗೆ ಹೇಳಿ ಸರ್. ಹಾಯ್ ಸರ್. ಸರ್ ಈಗ ಏನು ಸ್ಟಾರ್ 1 ಅಂತ ಇದೆಯಲ್ಲ, ಸೊ ತುಂಬ ಜನ ನಾನು ಆಚೆ ಕೇಳ್ಪಟ್ಟೆ, ತುಂಬ ಜನ ಹೇಳ್ತಾ ಇದ್ರು ಇಲ್ಲಿ ಟಿವಿಗಳು ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಇದೆ, ಆಮೇಲೆ ಏನು ಡ್ಯಾಮೇಜ್ ಇಲ್ಲ, ಸೊ ತಗೋಬೋದು, 3 ವರ್ಷ 1 ವರ್ಷ ಗ್ಯಾರಂಟಿ ಕೊಡ್ತೀನಿ ಅಂತ ಇದು ಹಾಕಿದ್ದಾರೆ. ಮತ್ತೆ ಇಲ್ಲೊಂದು ನನಗೆ ಅಟ್ರಾಕ್ಟ್ ಆಗಿದೆ ಅಲ್ಲಿ ಒಂದು ಕಂಪನಿಯಿಂದ ಡೈರೆಕ್ಟ್ ಗ್ರಾಹಕರಿಗೆ. ಸೊ ಇದ್ರಲ್ಲಿ ಯಾರು ಮಿಡಲಲ್ಲಿ ಇರಲ್ಲ. ಹೌದು ಸರ್. ಸೊ ನೀವು ಹೇಳ್ದಂಗೆ ನಮ್ಮದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟು. ಸೊ ರೀಟೇಲ್ ಪ್ರೈಸ್ಗಿಂತ ಹೋಲ್ಸೇಲ್ ನಮ್ಮ ಹಳ್ಳಿ ಗ್ರಾಹಕರಿಗೆ ಒಂದು ಒಳ್ಳೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ ನಾವು ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಡೈರೆಕ್ಟಾಗಿ ಕಸ್ಟಮರಿಗೆ ಕೊಡ್ತಾಯಿದ್ದೀವಿ. ಸೊ ಇದು ಬಂದುಬಿಟ್ಟು ಈಗ ನೋಡಿ ದೊಡ್ಡ ಟಿ ವಿ ತೊಗೋಬೇಕಂತ ಅಂದ್ಕೊಂಡಿರ್ತಾರೆ. ಸೊ ದೊಡ್ಡ ಟಿ ವಿ ಏನಾಗುತ್ತೆ ಅಂದರೆ 1 ಲಕ್ಷ 1.5 ಲಕ್ಷ 2 ಲಕ್ಷ ಕೊಡೋಕ್ಕಾಗಲ್ಲ ನಮ್ಮ ಹಳ್ಳಿಗಳಲ್ಲಿ, ಅಥವಾ ಸಿಟಿಗಳಲ್ಲಿದ್ದರೂ ಕೂಡ ಹಳ್ಳಿಯಿಂದನೇ ಬಂದಿರ್ತಾರೆ ಎಲ್ಲರೂ ಅಲ್ವಾ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ನಾವೇನು ಮಾಡಿದ್ದೀವಿ, ಸೊ ಮ್ಯಾನುಫ್ಯಾಕ್ಚರಿಂಗಿಂದ ಡೈರೆಕ್ಟಾಗಿ ಕಸ್ಟಮರ್ಗೆ ಕೊಡಬೇಕಂತ ಪ್ಲಾನ್ ಮಾಡಿರ್ತೀವಿ. ಸೊ ಮ್ಯಾನುಫ್ಯಾಕ್ಚರಿಂದ ಡೈರೆಕ್ಟ್ ಕಸ್ಟಮರ್ ರೀಟೇಲ್ ಪ್ರೈಸಲ್ಲಿ ಹೋದರೆ ಅದು 1 to 3 ಆಗುತ್ತೆ. ಸೊ 10 ರೂಪಾಯಿ ಇರೋದು 23-24 ರೂಪಾಯಿ ಆಗಿರುತ್ತೆ. ಸೊ ನಾವಿಲ್ಲಿ 10 ರೂಪಾಯಿ ಇರೋದನ್ನು 11.5-12 ರೂಪಾಯಿ ಕೊಟ್ಟಿರ್ತೀವಿ ಸರ್. ಸೊ ಆ ಥರ ಮಾಡಿರ್ತೀವಿ ಸರ್. ಫ್ಯೂಚರ್ ಬಂದುಬಿಟ್ಟು ಇದು ಬಂದುಬಿಟ್ಟು ಗೂಗಲ್ ಟಿ ವಿ ಅಂತ ಸರ್. ಓಕೆನಾ? ಹೌದು. ಈಗ ಲೇಟೆಸ್ಟಾಗಿ ನಿಮಗೆ ಒಳ್ಳೆ ಚೆನ್ನಾಗಿ ಇವಾಗ ಅಪ್ಡೇಟ್ ವರ್ಷನ್ ಇದು. ಓಕೆನಾ? ಇದು ಬಂದುಬಿಟ್ಟು QLED ಇರುತ್ತೆ ನಿಮಗೆ. ಸೊ ಇದು 4K ಅಲ್ಟ್ರಾ HD ಸರ್ ಇದು. ಹೌದು. ಸೊ ಇದರಲ್ಲಿ ನಿಮಗೆ ಎಲ್ಲ ಆ್ಯಪ್ಸ್ಗಳು ಡೌನ್ಲೋಡ್ ಆಗುತ್ತೆ, ಸರಿನಾ? ಆ್ಯಪ್ಸ್ಗಳೆಲ್ಲ ಡೌನ್ಲೋಡ್ ಆಗುತ್ತೆ. ಜೊತೆಗೆ ಈಗ ನೋಡಿ ಇದು ಸೊ ಇದರಲ್ಲಿ ಈಗ ಸ್ವಲ್ಪ ತೆಳು ಬರುತ್ತೆ. ಓಕೆನಾ? ಟಿ ವಿ ಬಂದ್ಬಿಟ್ಟು ಸ್ವಲ್ಪ ತೆಳು ಬರುತ್ತೆ. ಜೊತೆಗೆ ಈ ಸರ್ ಇವಾಗಿನ ಫ್ರೇಮ್, ಈಗ ಮೊದಲೆಲ್ಲ ಫ್ರೇಮ್ ಬರ್ತಿತ್ತು. ಈಗ ಮೊದಲು ಡೂಮ್ ಟಿ ವಿ ಬಂತು, ಆಮೇಲೆ LCD ಬಂತು, ಅದಾದಮೇಲೆ LED ಬಂತು, ಇವಾಗ QLED ಬಂದಿದೆ. ಸೊ ಅದೇ ನಮ್ಮ QLED ಟಿ ವಿ. ಓಕೆನಾ? ಸೊ ನೋಡಿ ಇವಾಗ ಕ್ಲಾರಿಟಿ ಎಲ್ಲ ತೋರಿಸ್ತೀನಿ ನಿಮಗೆ. ಸೊ ಓಕೆನಾ? ಇದು ನೋಡಿ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ಆಮೇಲೆ ಕಲರಿಂಗ್ ತುಂಬ ಚೆನ್ನಾಗಿದೆ ಸರ್ ಇದು. ಓಕೆನಾ? ಆ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ತುಂಬ ಚೆನ್ನಾಗಿದೆ ಟಿ ವಿ. ಸೊ ಇದು ನಿಮಗೆ ಎಲ್ಲೇ ತೊಗೊಂಡ್ರು ಕೂಡ ನಿಮಗೆ 1.5 to 2 ಲಕ್ಷ ಆಗುತ್ತೆ ಸರ್. ಸರಿನಾ? ಹೌದೌದು, 1.5 to 2 ಲಕ್ಷ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮಗೆ ಕಸ್ಟಮರ್ಗೆ ಬರೀ 49,500 ರೂಪಾಯಿ ಕೊಡ್ತೀವಿ ಸರ್. 49,500 ರೂಪಾಯಿ. ಹೌದು. ಎಷ್ಟು ದೊಡ್ಡ ಟಿವಿ, ಎಷ್ಟು ಇಂಚ್ ಇದೆ, ಸೊ ಅಷ್ಟು ಕಮ್ಮಿ. ಹೌದು ಸರ್, 100%. ಯಾಕಂದರೆ ಈಗ ನಾವು ಈ ಟಿ ವಿನ ಹೊರಗಡೆ ಹೋದರೆ ನಿಮಗೆ 3 to 4 ಮೀಡಿಯೇಟರ್ಗಳು ಬರ್ತಾರೆ. ಸೊ ರೀಟೇಲ್ ಪ್ರೈಸ್ ಹೋಗೋ ಅಷ್ಟಲ್ಲೇ. ಸೊ ಅದಕ್ಕೆ ಡೈರೆಕ್ಟಾಗಿ ಕಂಪನಿಯಿಂದ ಕಸ್ಟಮರಿಗೆ ನಾವು ಕೊಡೋದು ಸರ್, ಆ ಥರ. ಈಗ ನೀವು ಇಷ್ಟೆಲ್ಲ ಹೇಳಿದೆ, ಸೊ ನಿಮ್ಮ ಹತ್ರನೇ ಯಾಕೆ ಪರ್ಚೇಸ್ ಮಾಡಬೇಕು ಸರ್? ಪರ್ಚೇಸ್ ಅಂದರೆ ಈಗ ನೋಡಿ ಟಿ ವಿಯಲ್ಲಿ ಫ್ಯೂಚರ್ಸ್ ಎಲ್ಲ ಇದೆ, ಪ್ರೈಸ್ ಕಮ್ಮಿ ಇದೆ, ಮತ್ತು ಫಾಸ್ಟ್ ಇರುತ್ತೆ, ಮತ್ತು ಅಪ್ಡೇಟ್ ವರ್ಷನ್ ಕೊಡ್ತಾಯಿದ್ದೀವಿ. ಓಕೆನಾ? ಸೊ ಇದೆಲ್ಲ ಇದ್ದು ನಿಮಗೆ ಡೈರೆಕ್ಟ್ ಕಂಪನಿಯಿಂದ ಥ್ರೂ ಕಸ್ಟಮರಿಗೆ ಕೊಡ್ತಾಯಿದ್ದೀವಿ. ಸೊ ಇದಕ್ಕಿಂತ ಬೆಸ್ಟ್ ಆಪ್ಷನ್ ಸಿಕ್ಕಿಲ್ಲ ಅಂದರೆ ಖಂಡಿತ ತೊಗೊಳ್ಳೇಬೇಕಲ್ವಾ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಕೊಡ್ತಾಯಿದ್ದೀವಿ. ಸೊ ಇದು ಬಂದುಬಿಟ್ಟು ನಿಮಗೆ ಗೂಗಲ್ ಟಿ ವಿ ಮತ್ತು WebOS ಇದೆ. ಸೊ WebOS ತೋರಿಸ್ತೀನಿ ನಿಮಗೆ. ಇದು ಬಂದುಬಿಟ್ಟು WebOS. ಓಕೆನಾ? ಸೊ ಇದು ಬಂದುಬಿಟ್ಟು ನೋಡಿ ನಿಮಗೆ ಆಲ್ಮೋಸ್ಟ್ ನೀವು ಈ ಟಿ ವಿನ ನೋಡಿ, ಇದು WebOS ಟಿ ವಿ. ಸೊ ನೋಡಿ ಇಲ್ಲಿ ಸ್ಕ್ರಾಲಿಂಗ್ ಇರುತ್ತೆ. ಓಕೆನಾ? ಇದು ಬಂದುಬಿಟ್ಟು ಆಲ್ಮೋಸ್ಟ್ ನೋಡಿ ಇಲ್ಲಿ ಈ ಥರ ಕರ್ಸಸ್ ಎಲ್ಲ ವರ್ಕ್ ಮಾಡ್ಬೋದು ಇದಕ್ಕೆ. ಅಂದರೆ ನೀವು ಸಿಸ್ಟಮ್ಸ್ಗಲ್ಲೇ ಅಲ್ಲ, ಮಾಮೂಲಿ ಇದರಲ್ಲೇ ಮಾಮೂಲಿ ಆಪ್ಷನ್ಸ್ ಬೇಕಾದ್ರೆ ನೋಡಿ ಇಲ್ಲಿ ಸೆಟ್ಟಿಂಗ್ಸ್ ಬರಬೇಕು, ಓಕೆ ಅಂತ ಹೊಡೆಯೋದು. ಓಕೆನಾ? ಯಾವುದು ಸೆಟ್ಟಿಂಗ್ ನೋಡಿ, ಕ್ವಾಲಿಟಿ ಬಂದುಬಿಟ್ಟು 2160 ಅಂದರೆ ಫುಲ್ ಅಲ್ಟ್ರಾ HD ಇದು. ಓಕೆನಾ? ಸೊ ಆ ಒಂದು ಇದು ಮಾಡ್ಕೊಂಡು ಆಮೇಲೆ ಸ್ಕ್ರಾಲಿಂಗ್ ಬೇಕಾದರೆ ಈ ಥರ ಮಾಡಿ ಸ್ಕ್ರಾಲಿಂಗ್ ಇರುತ್ತೆ, ಮತ್ತು ಸೈಡ್ ಬಟನ್ಸ್ ಇರುತ್ತೆ. ಇದ್ರ ಜೊತೆಗೆ ನಿಮಗೆ ಇದು ಬ್ಲೂಟೂತು ಮತ್ತು ವಾಯ್ಸ್ ರಿಮೋಟು. ಓಕೆನಾ? ಸೊ ಆ್ಯಪ್ಸ್ ಎಲ್ಲ ಡೌನ್ಲೋಡ್ ಮಾಡ್ಕೋಬೋದು, ಎಲ್ಲ ಆ್ಯಪ್ಸು. ಸುಮ್ಮನೆ ಟಿ ವಿ ಅಂತ ಮಾರ್ತಾರೆ ಸರ್ ಕೆಲವು ಕಡೆ, ಬಟ್ ಟಿ ವಿಯಲ್ಲಿ ಆ್ಯಪ್ಸೇ ಡೌನ್ಲೋಡ್ ಆಗಿಲ್ಲ, ನಿಮಗೆ ಬ್ಲೂಟೂತ್ ಇಲ್ಲ, ವಾಯ್ಸ್ ರಿಮೋಟ್ ಇಲ್ಲ, ಮತ್ತು ಅಲ್ಟ್ರಾ HD ಇಲ್ಲ ಅಂದರೆ ಈಗ ಬರ್ತಿರೋ ಫ್ಯೂಚರ್ಸಲ್ಲಿ ತುಂಬ ಜನರಿಗೆ ಅದು ಸ್ವಲ್ಪ ಬೇಜಾರು ಸಂಗತಿನೇ ಆಗಿಬಿಡುತ್ತೆ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಮಕ್ಕಳಿಗೆಲ್ಲ ತುಂಬ ಯೂಸ್ಫುಲ್ ಇದೆ ಇದು. ಇವಾಗಿನ ವರ್ಷನಲ್ಲಿ ಏನು ಈ ಕ್ಲಾಸಸ್ ಎಲ್ಲ ನೋಡಬೇಕು, ಇವಾಗ ಎಲ್ಲ ಕೆಲವೊಂದು ಆ್ಯಪ್ಸ್ ಎಲ್ಲ ನೋಡ್ಕೋಬೇಕು ಅಂತಿದ್ದಾಗ ಅವರಿಗೆಲ್ಲ ಅಪ್ಡೇಟ್ ಇರೋಲ್ಲ ಕೆಲವೊಂದು ಟಿ ವಿಯಲ್ಲಿ. ಸೊ ನಮ್ಮ ಟಿ ವಿಯಲ್ಲಿ ಮಾಡಿದ್ವಿ. ಜೊತೆಗೆ ವೆಬ್ ಕ್ಯಾಮ್ ಮಾಡ್ಕೋಬೋದು. ಅಂದರೆ ವೆಬ್ ಕ್ಯಾಮ್ ಅಂದರೆ
ಇಲ್ಲಿ ಒಂದು ಕ್ಯಾಮ್ರಾ ಹಾಕ್ಕೊಂಡು ವೆಬ್ ಕ್ಯಾಮ್ ಅನ್ನೋ ಒಂದು ಇದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ರೆ ಸಾಕು. ನೀವು ಡೈರೆಕ್ಟಾಗಿ ವೀಡಿಯೋ ಕಾಲಿಂಗು ಮತ್ತು ಗೂಗಲ್ ಮೀಟ್ ಅದೆಲ್ಲ ನೀವು ಆರಾಮಾಗಿ ಮಾಡ್ಕೋಬೋದು ಸರ್. ಸೊ ಇದು ಡಿಸ್ಕೌಂಟ್ ಹೆಂಗಿದೆ ಸರ್? ಸರ್ ಇದು ಬಂದುಬಿಟ್ಟು ಈಗ ನೋಡಿ, ಈಗ 55 ಇಂಚಿಂದು ಇದು WebOS TV, ಓಕೆನಾ. ನೀವು ಎಲ್ಲೇ ತೊಗೊಂಡ್ರು 55 ಇಂಚಿನ WebOS TV ಕಮ್ಮಿ ಅಂದರೂ ಕೂಡ 75,000 ರಿಂದ 80,000 ರೂಪಾಯಿ ಇದೆ, ಓಕೆನಾ. ಸೊ ನಾವು ಕಂಪನಿಯಿಂದ ಕರೆಕ್ಟಾಗಿ 39,000 ಕೊಡ್ತೀವಿ ಸರ್. ಹೌದು ಸರ್. ಇನ್ನೊಂದು ಸರ್, ಮತ್ತೆ ಅವಾಗಲೇ ಬೋರ್ಡಲ್ಲಿ ಹಾಕ್ದಂಗೆ ಸೊ ಕಂಪನಿಯಿಂದ ಡೈರೆಕ್ಟ್ ಕಸ್ಟಮರಿಗೆ, ಹೌದು ಕಸ್ಟಮರ್ಸ್ ಹೆಂಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಸರ್? ನೋಡಿ, ಇವಾಗ ಒಬ್ಬರು ಟಿ ವಿ ತೊಗೊಂಡ್ರೆ ಇನ್ನಿಬ್ಬರು ನಮ್ಗೆ ಬಂದೇ ಬರ್ತಾರೆ ಅನ್ನೋದು ಕಾನ್ಫಿಡೆಂಟ್ ಇದೆ. ಏನಕ್ಕೆ ಟಿ ವಿ ಚೆನ್ನಾಗಿದೆ, ಕಮ್ಮಿ ಪ್ರೈಸು, ಫ್ಯೂಚರ್ಸ್ ಜಾಸ್ತಿ ಇದೆ, ಅದ್ರ ಜೊತೆಗೆ ವಾರಂಟಿ ಕೊಡ್ತಾ ಇದ್ದೀವಿ. ಸೊ ಇದೆಲ್ಲ ಇದ್ದಾಗ ಯಾರು ತಾನೇ ಬರಲ್ಲ ಹೇಳಿ? ಆ ಥರ ಇರೋದ್ರಿಂದ ನಮಗೆ ಕಸ್ಟಮರ್ಸ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಇದೆ ಸರ್. ಸರ್, ಈಗ WebOS ಮತ್ತು ಗೂಗಲ್ ಟಿವಿಗೆ ಸೊ ಡಿಫ್ರೆಂಟ್ ಏನಿದೆ ಸರ್? ಡಿಫ್ರೆನ್ಸ್ ಏನಿಲ್ಲ, ಅದು ಬಂದುಬಿಟ್ಟು OS ಚೇಂಜ್ ಇರುತ್ತೆ. ಅಂದರೆ ಗೂಗಲ್ದು OS ಅದು, ಇದು WebOSಲ್ಲಿ LG OS. ಸೊ ಅದು ಎರಡು ಬೇರೆ ಬೇರೆ ಸಾಫ್ಟ್ವೇರು, ಓಕೆನಾ. ಸೊ ಎರಡಕ್ಕೂ ಕೂಡ ಡಾಲ್ಬಿ ಸ್ಪೀಕರ್ಸ್ ಹಾಕಿರ್ತೀವಿ. ಸೊ ಜೊತೆಗೆ ನಿಮಗೆ ಎಲ್ಲ ಅಲ್ಟ್ರಾ HD ಎರಡು ಕೂಡ QLED ಇರುತ್ತೆ. ಅಷ್ಟೇನು ಡಿಫ್ರೆನ್ಸ್ ಕಾಣಿಸಲ್ಲ, ಬಟ್ ಕ್ಲಾರಿಟಿಯಲ್ಲಿ ಎಲ್ಲರೂ ಖುಷಿ ಆಗ್ತಾರೆ. ಓಕೆ ಸರ್, ಈಗ ಒಂದೊಂದು ಇಂಚಿಗೆ ಒಂದೊಂದು ರೇಟ್ ಅಂತ ಫಿಕ್ಸ್ ಮಾಡಿರ್ತಾರೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್. ನಮ್ಮ ಹತ್ರ ಬಂದುಬಿಟ್ಟು ಆಲ್ಮೋಸ್ಟ್ WebOS ಮತ್ತು ಗೂಗಲ್ TV 43 ಇಂಚಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸೊ LED ಬೇಕಂದರೆ ನಿಮಗೆ LED ಹೇಳ್ಬಿಡ್ತೀನಿ. 40 ಇಂಚು, 32, 40, 43, 50, 55 ತನಕ ಇದೆ, ಓಕೆನಾ, LED TV. ಸೊ LED TV ಬೇಕಂದರೆ ನಿಮ್ಗೆ 32 ಇಂಚಿನ TV 10,000 ರೂಪಾಯಿ ಆಗುತ್ತೆ. ಸೊ 40 ಇಂಚಿನ TV 15,000 ಆಗುತ್ತೆ. 43 ಇಂಚಿನ TV 19,000 ರೂಪಾಯಿ ಆಗುತ್ತೆ. 50 ಇಂಚಿನ TV ಬಂದುಬಿಟ್ಟು ನಿಮಗೆ 26,000 ಆಗುತ್ತೆ. ಮತ್ತು 55 ಇಂಚಿನ TV ಬಂದುಬಿಟ್ಟು 35,000 ಆಗುತ್ತೆ, LED ಮಾತ್ರ, ಓಕೆನಾ. ಸೊ ಗೂಗಲ್ TV ಮತ್ತು WebOS ಹೋಗ್ತೀವಿ ಅಂದರೆ 43 ಇಂಚಿನ TV 23,000 ಆಗುತ್ತೆ. ಅದು ಹೊರಗಡೆ ನಿಮಗೆ ಡಬಲ್ಲೇ ಇದೆ ಅದು. ಸೊ 23,000 ಆಗುತ್ತೆ. ಸೊ 50 ಇಂಚಿನ TV ಬಂದುಬಿಟ್ಟು ನಿಮಗೆ 29,000 ಆಗುತ್ತೆ. ಮತ್ತು 55 ಇಂಚಿಂದು 39 ಆಗುತ್ತೆ. ಜೊತೆಗೆ ನಿಮಗೆ 65 ಹೋಗ್ತೀನಿ ಅಂದರೆ ಗೂಗಲ್ TV ಇದೆ. ಸೊ 65 ನಿಮಗೆ ಆಲ್ಮೋಸ್ಟ್ ನಿಮಗೆ 49,000 ರೂಪಾಯಿ ಆಗುತ್ತೆ. ಸೊ ಇದೆಲ್ಲ ಎಲ್ಲೇ ಹೋದರೂ ಕೂಡ ನಾನು ಹೇಳಿದ್ದಕ್ಕೆ ಡಬಲ್ ರೇಟ್ ಇರುತ್ತೆ. ಸೊ ಆ ಒಂದು ಅಷ್ಟೇ, ಟ್ರಿಬಲ್ ಅಂತ ಹೇಳೋಕೆ ಹೋಗಲ್ಲ, ಅಟ್ಲೀಸ್ಟ್ ಡಬಲ್ ಆದರೂ ಇದ್ದೇ ಇರುತ್ತೆ. ಸೊ ಅದು ಬಂದುಬಿಟ್ಟು ಮಧ್ಯದಲ್ಲಿ ದಲ್ಲಾಳಿ ಮೀಡಿಯೇಟ್ರ್ಗಳು ಆ ಥರ ರೇಟ್ ಇಂಕ್ರಿಮೆಂಟ್ ಆಗೋದು ಅಷ್ಟೇ. ಸರ್ ಆಫರ್ಸು ಏನೂ ಇಲ್ಲ ಆ್ಯಕ್ಚುಲಿ, ಎಸ್ಪೆಷಲಿ ನಮ್ಮ ಸ್ಪೀಡ್ ಪ್ಲೇಸ್ ಕರ್ನಾಟಕ ನಮ್ಮ ಚಾನಲ್, ಯಾಕಂದರೆ ಕಿರಿಕೀರ್ತಿ ಸರ್ ಅವರು ಮಾತಾಡೋ ಶೈಲಿ ನಂಗೆ ತುಂಬ ಇಷ್ಟ. ಸೊ ಟಿ ವಿ ಏನು ಎಫರ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ನಾವು ನಿಮ್ಮ ಕಡೆಯಿಂದ ಒಂದು ಒಳ್ಳೆ ಸ್ಟೆಪ್ಲೈಸರು ಮತ್ತು ಒಂದು ಸ್ಮಾರ್ಟ್ ವಾಚ್ ಕೊಡ್ತೀವಿ. ಜೊತೆಗೆ ಡೆಲಿವರಿ ಮಾಡಿಕೊಡ್ತೀನಿ ಆಲ್ ಓವರ್ ಕರ್ನಾಟಕ. ಹೌದೌದು, ಡೆಲಿವರಿ ಫ್ರೀ ಮಾಡಿಕೊಡ್ತೀನಿ. ಆಯಾ ಜಿಲ್ಲೆ, ತಾಲೂಕು ಮತ್ತು ಹೋಬಳಿ ಲೆವೆಲಲ್ಲಿ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಇರುತ್ತಲ್ಲ ಅಲ್ಲಿ ಖಂಡಿತ ಮಾಡಿಕೊಡ್ತೀವಿ. ಅದು ಫ್ರೀಯಾಗಿ ಮಾಡಿಕೊಡ್ತೀವಿ. ಜೊತೆಗೆ ವಾಲ್ಮೌಂಟ್ ಫ್ರೀ ಇರುತ್ತೆ ಸರ್. ನಿಮಗೆ 3 ವರ್ಷ ವಾರಂಟಿ ಇರುತ್ತೆ ಟಿ ವಿ. ಏನಾದರೂ ಕೂಡ ಸಪೋಸ್ ಏನಾದರೂ 1 ವರ್ಷ ಎಕ್ಸ್ಟ್ರಾ ಆದರೂ ಕೂಡ ನಮ್ಮ ಗ್ರಾಹಕರು ಖಂಡಿತ ಬನ್ನಿ, ಮಾಡಿಕೊಡ್ತೀವಿ ಫ್ರೀಯಾಗಿ. ನಮ್ಮ ಸ್ಪೀಡ್ ಪ್ಲಸ್ ವ್ಯೂವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಸೊ ಈ ಥರ ಆಫರ್ಸ್ಗಳು ಹುಡ್ಕೊಂಡು ನಿಮಗೆ ಕಾಂಟ್ಯಾಕ್ಟ್ ಮಾಡೇ ಮಾಡ್ತೀವಿ. ಸೊ ಏನು ಹೇಳಕ್ಕೆ ಇಷ್ಟ? ಸೊ ಬೇರೆ ಕಂಪನಿಗೆ ಹೋಲಿಸಿದ್ರೆ ಬೇಗ ಸರ್ವಿಸಿಗೆ ಸಿಗ್ತೀವಿ. ಕ್ಲಾರಿಟಿ, ಕ್ವಾಲಿಟಿ ಮತ್ತು ಒಳ್ಳೆ ಫ್ಯೂಚರಲ್ಲಿ ಕಮ್ಮಿ ಬಜೆಟಲ್ಲಿ ಬೇಕು ದೊಡ್ಡ ಟಿ ವಿ ಅಂದರೆ ಖಂಡಿತ ನೀವು ಹಳ್ಳಿ, ಸಿಟಿ ಎಲ್ಲಾದರೂ ಇರಲಿ, ಓಕೆನಾ. ನಮ್ಮ ಟಿ ವಿ ನಿಮ್ಗೆ ಯಾವತ್ತೂ ಸಪೋರ್ಟ್ ಆಗಿರುತ್ತೆ. ಒಳ್ಳೆ ಟಿ ವಿ ಕೊಟ್ಟಿರ್ತೀವಿ. ಸೊ ಜೊತೆಗೆ ಆಲ್ಮೋಸ್ಟು ಈಗ ಒಂದೊಂದು ಟಿ ವಿ ತೊಗೊಂಡ್ರಲ್ಲ 4-5 ಟಿ ವಿ ತೊಗೊಂಡು ಅವರೆಲ್ಲ ತುಂಬ ಚೆನ್ನಾಗಿ ಅವರು ಖುಷಿಯಾಗಿದ್ದಾರೆ ಒಂದು ವಿಚಾರಕ್ಕೆ. ಸೊ 100% Star1 ಟಿ ವಿ ಸ್ಪೀಡ್ ಮತ್ತು ನಿಮ್ಮ ಸ್ಪೀಡ್ ಪ್ಲೇಸ್ ಯಾವ ಥರ ನಮ್ಮ ರಿಮೋಟು ಅದೇ ಥರ ಸಾಫ್ಟ್ವೇರ್ ಎಲ್ಲ ಸ್ಪೀಡ್ ಇರುತ್ತೆ, ಎಲ್ಲ ಫ್ಯೂಚರ್ಸ್ ಇರುತ್ತೆ. ಸೊ ಖಂಡಿತ ಕಮ್ಮಿ ಬಜೆಟಲ್ಲಿ ಒಂದು ದೊಡ್ಡ ಟಿ ವಿ ತೊಗೊಂಡು ನೀವು ಖುಷಿ ಆಗ್ಬೋದು. ಓಕೆ ಸರ್, ಈಗ ಶೋರೂಮ್ ನೋಡಿದ್ರಿ. ಈಗ ಶೋರೂಮ್ ಪಕ್ಕದಲ್ಲೇ ಒಂದು ಒಳ್ಳೆ ಗೋಡನ್ ತೋರಿಸ್ತೀವಿ ಬನ್ನಿ. ಸೊ ನೋಡಿ, ಗೂಗಲ್ ಟಿ ವಿಯಿಂದ ಸ್ಟಾರ್ಟ್ ಆಗುತ್ತೆ 4K Star1. ಓಕೆನಾ. ಮಾಮೂಲಿ ಬೋರ್ಡ್ ನೋಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನೇನು ಫೆಸಿಲಿಟೀಸ್ ಇದೆ ಅಂತ. ಇಲ್ಲಿ ಹೋಲ್ಸೇಲು ಆಲ್ಮೋಸ್ಟ್ ನಿಮಗೆ ಕಸ್ಟಮರಿಗೆ 10 ಟಿ ವಿ ತೊಗೊಂಡ್ರು, 1 ಟಿ ವಿ ತೊಗೊಂಡ್ರು ಒಂದೇ ರೇಟು, ಅಂದರೆ ಡೈರೆಕ್ಟ್ ಕಂಪನಿಯಿಂದ ಥ್ರೂ ಕಸ್ಟಮರಿಗೆ. ಸೊ ಆ ಥರ ಒಂದು ಫೆಸಿಲಿಟೀಸ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ WebOS ಮತ್ತು ಇಲ್ಲಿ Star1 ಟಿ ವಿದೇ ಇದಿರುತ್ತೆ, ಓಕೆನಾ. ಸೊ ಆ ಥರ ಇರುತ್ತೆ. ಕರ್ಕೊಂಡು ಬಂದ್ರಿ, ಸ್ವಲ್ಪ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇದು ಬಂದುಬಿಟ್ಟು ನಿಮಗೆ LED ಟಿ ವಿ ಸರ್, ಓಕೆನಾ. LED ಟಿ ವಿ ಇಲ್ಲಿ 24 ಇಂಚಿಂದ ಅಪ್ ಟು 85 ಇಂಚ್ ತನಕ ಇದೆ ನಮ್ಮದು. ಸೊ ನಿಮಗೆ ಅಪ್ ಟು 85 ಇಂಚ್ ತನಕ LED ಕೂಡ ಸಿಗುತ್ತೆ, ಮತ್ತು ಗೂಗಲ್ ಮತ್ತು WebOS. ಸೊ ಇಷ್ಟು ಟಿ ವಿ ನಿಮಗೆ ನಮ್ಮ ಕಡೆಯಿಂದ ಒಳ್ಳೆ ಮಾರ್ಜಿನ್ ಅಂದರೆ ಕಮ್ಮಿ, ಅಂದರೆ ಡೈರೆಕ್ಟ್ ಕಂಪನಿ ಟು ಡೈರೆಕ್ಟ್ ಕಸ್ಟಮರ್. ಸೊ ಆ ಪ್ರೈಸಲ್ಲಿ ನಿಮಗೆ ಸಿಗುತ್ತೆ.
ಸೊ ಅದೇನಂದರೆ ಇವಾಗ ನೋಡಿ, ಇವಾಗ ಇದು ಬಂದುಬಿಟ್ಟು LED, ಓಕೆನಾ? ಹಾಂ, ಇದು LED, ಓಕೆನಾ? ಸೊ ಇಲ್ಲಿ ನಮಗೆ ಇದು LED ಮತ್ತು WebOS. ಸೊ WebOS ಸೀರೀಸಲ್ಲಿ ನಿಮ್ಗೆ ಆಲ್ಮೋಸ್ಟ್ ನೋಡಿ ಇದೇ WebOS 43 ಇಂಚಿಂದ ಹೋಗ್ತಿದ್ರೆ ಕಮ್ಮಿ ಅಂದರೂ ಒಂದು 40,000 to 43,000 ರೂಪೀಸ್ ಆಗುತ್ತೆ. ಸೊ ನಾವು ಕೊಡೋದು ಬರೀ 23,000ಕ್ಕೆ. ಹೌದು, ಬರೀ 23,000ಕ್ಕೆ. ಸೊ 23,000ಕ್ಕೆ ಏನು ಕೊಡ್ತೀವಿ ಅಂದರೆ ಇಲ್ಲಿ ಮಧ್ಯ ದಲ್ಲಾಳಿ ಇನ್ನೊಬ್ಬರು, ಸೊ 3 ಮೀಡಿಯೇಟರ್ಗಳು ನಮ್ಗೆ ಯಾರೂ ಬರೋಲ್ಲ. ಸೊ ಆ ಒಂದು ಉದ್ದೇಶ ಇಟ್ಕೊಂಡು ಡೈರೆಕ್ಟ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಡೈರೆಕ್ಟ್ ಕಸ್ಟಮರ್ ಮನೆಗೆ ಹೋಗುತ್ತೆ. ಮಧ್ಯದಲ್ಲಿ ಯಾರು ಬರ್ತಾನೋ ಇಲ್ಲಿ ನಾವು ಸ್ಟಾಪ್ ಮಾಡಿದ್ದೀವಿ ಆ ಥರ. ಹೌದು 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 ಹೌದು. ಸೊ ಅದ್ರ ಜೊತೆಗೆ ಸೊ WebOSಲ್ಲಿ 50 ಇಂಚ್ 43 ಇದೆ, ಮತ್ತು 50 ಇಂಚಿಂದಿದೆ. ಸೊ 50 ಇಂಚ್ ಜೊತೆಗೆ 55 ಇದೆ, 65 ಇದೆ, 70, 75 ಇದೆ, ಓಕೆನಾ? ಮತ್ತು 85 ತನಕ ನಮಗೆ WebOS ನಿಮಗೆ ಸಿಗುತ್ತೆ. ಅದ್ರ ಜೊತೆಗೆ ಗೂಗಲ್ TV ಬೇಕಂದರೆ 50, 55 ಮತ್ತು 65 ತನಕ ನಿಮ್ಗೆ ಗೂಗಲ್ TV ಸಿಗುತ್ತೆ, ಓಕೆನಾ? ಅದಕ್ಕೆ ಏನು ಡಿಫ್ರೆನ್ಸ್ ಏನಿರಲ್ಲ ಸರ್ ನಿಮಗೆ. ಸರ್ ಗೂಗಲ್ ಬಂದುಬಿಟ್ಟು ಗೂಗಲ್ದೇ ಒಂದು OS ಹಾಕಿರ್ತೀವಿ, ಅಂದರೆ ಅದು ಸಾಫ್ಟ್ವೇರು ಗೂಗಲ್ ಸಾಫ್ಟ್ವೇರ್ ಹಾಕಿರ್ತೀವಿ. WebOS ಬಂದು ಎಲ್ ಜಿ ಸಾಫ್ಟ್ವೇರ್ ಹಾಕಿರ್ತೀವಿ. ಸೊ ಗೂಗಲ್ಲು ಮತ್ತು WebOS ತುಂಬ ಚೆನ್ನಾಗಿರುತ್ತೆ ಕ್ಲಾರಿಟಿ, ಮತ್ತು ಅದಕ್ಕೆ ಡಾಲ್ಬಿ ಸ್ಪೀಕರ್ ಹಾಕಿರ್ತೀವಿ. ಮತ್ತು ಯಾವುದಾದ್ರೂ ನಿಮಗೆ ಆ್ಯಪ್ಸ್ಗಳು ಬೇಕಂದರೆ ಈಗ ತುಂಬ ಅಪ್ಡೇಟ್ ವರ್ಷನ್ಸ್ ಎಲ್ಲ ಬಂದಿದೆ. ಸೊ ಇತ್ತೀಚೆಗೆ ಏನಂದರೆ ಮಕ್ಕಳಿಗೆಲ್ಲ ಆ ಆ್ಯಪ್ಸ್ ಬೇಕು, ಈ ಆ್ಯಪ್ಸ್ ಬೇಕಂತೇಳಿ ಸುಮ್ಮನೆ ಬಡ್ದಾಡ್ತಾರೆ ಮನೇಲಿ ಕೂತ್ಕೊಂಡು. TV ಬೇಡ ಅವರಿಗೆ, ಆ್ಯಂಡ್ರಾಯ್ಡೇ ಬೇಕು, ಆ ಥರ ಇರುತ್ತೆ. ಸೊ ಕೆಲವು ನೀವು LED TV ತೊಗೊಂಡಾಗ ಅದು ಯಾವುದು ಆ್ಯಪ್ಸ್ ಡೌನ್ಲೋಡ್ ಆಗೋಲ್ಲ. ಸುಮ್ಮನೆ ಕಮ್ಮಿ ರೇಟಲ್ಲೆಲ್ಲ ಮಾರ್ಬೋದು, ಬಟ್ ಅಂದರೆ ಯಾವ ಆ್ಯಪ್ಸು ಡೌನ್ಲೋಡ್ ಆಗೋಲ್ಲ. ಜೊತೆಗೆ ಏನಾಗುತ್ತೆ ಪ್ರಾಬ್ಲಮ್ ಏನಂದರೆ ರಿಮೋಟ್ ಸ್ಪೀಡ್ ಇರೋಲ್ಲ, ಬ್ಲೂಟೂತ್ ಇರೋಲ್ಲ, ವಾಯ್ಸ್ ರಿಮೋಟ್ ಇರೋಲ್ಲ, ಆಮೇಲೆ 4K ಅಂತಲೇ ಇರೋಲ್ಲ. ಅದು ಟಿ ವಿ ಥರ ಇರುತ್ತೆ ಅಷ್ಟೇ. ಸೊ ಅದೇ ಕಮ್ಮಿ ಬಜೆಟಲ್ಲಿ ನಮಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂದ ನಿಮಗೆ ಕಸ್ಟಮರಿಗೆ ಡೈರೆಕ್ಟಾಗಿ ಆ ಥರ ಕೊಡೋದು ಸರ್. ಸೊ ಅದ್ರ ಜೊತೆಗೆ ನೋಡಿ, ಇವಾಗ ಯಾವುದೇ ನೀವು ನೋಡಿ ಈ ಥರ ಸ್ಟಾರ್ ಒನ್ನಲ್ಲಿ ಯಾವುದೇ TV ತೊಗೊಂಡ್ರು ಕೂಡ ಕಂಪನಿಯಿಂದ ನಿಮ್ಗೆ 3 ವರ್ಷ ವಾರಂಟಿ ಇರುತ್ತೆ. ಹೌದು, 3 ವರ್ಷ ವಾರಂಟಿ. ಸೊ ಕಸ್ಟಮರ್ ಸಪೋಸ್ ನಿಮಗೆ ಇಲ್ಲ ಸರ್ ನನಗೆ ಈ ಥರ 3 ವರ್ಷ ಆದರೂ ಕೂಡ ನಮ್ಮ TV ಕೆಟ್ಟೋಗಿದೆ ಅಂತಂದರೆ, ಖಂಡಿತ ಸರ್ ನಮ್ಮ ಸ್ಟಾರ್ ಒನ್ ಕಸ್ಟಮರು ಖಂಡಿತ ನಿಮಗೆ 1 ವರ್ಷ ಅಲ್ಲ 2 ವರ್ಷ ಎಕ್ಸ್ಟ್ರಾ ಆದರೂ ಕೂಡ ಫ್ರೀಯಾಗಿ ಸರ್ವಿಸ್ ಮಾಡಿಕೊಡ್ತೀವಿ. ಹೌದು ಹೌದು. ಓಕೆ, ಏನಾದರೂ ಎಕ್ಸ್ಟ್ರಾ ಏನಾದರೂ ಸರ್ ಅಂದರೆ ಈಗ ಡ್ಯಾಮೇಜ್ ಆದರೆ, ಈಗ ನೀವು ಇನ್ನೊಂದು ಈಗ ನೀವೇನು TV ಇದು ಮಾಡ್ತೀರಾ, ಸೊ ಕಸ್ಟಮರ್ಸ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ, ಈಗ ಡೆಲಿವರಿ ಮಾಡಬೇಕು. ಸೊ ಒಂದಷ್ಟು ಬೆಂಗಳೂರು ಮಾತ್ರ ಲಿಮಿಟಾ, ಇಲ್ಲ ಬೇರೆ ಕಡೆ ಇವಾಗ ಬೆಂಗಳೂರಿಂದ ಆಚೆ ಬರ್ತಾರೆ, ಸೊ ಅವ್ರಿಗೆ ಹಿಂಗೆ ಫ್ರೀ ಡೆಲಿವರಿ ಅಂದರೆ ಅಲ್ಲೇ ಆಲ್ ಓವರ್ ಕರ್ನಾಟಕ ಫುಲ್ ಡೆಲಿವರಿ ಮಾಡ್ತಾರೆ ಸರ್? ಯಾವ ಥರ ಅಂದರೆ ಇವಾಗ ಕಸ್ಟಮರಿಗೆ TV ತೊಗೊಂಡು ಹೋಗಿ ಅಂತ ಹೇಳೋಕ್ಕಾಗಲ್ಲ. ಈಗೇನಾಗುತ್ತೆ, ನಾವು ಮ್ಯಾನುಫ್ಯಾಕ್ಚರಿಂದ ಕೆಲವೊಬ್ಬರಿಗೆ ಯೂನಿಟ್ಸ್ ಎಲ್ಲ ಬರೋಕ್ಕಾಗಲ್ಲ, ಓಕೆನಾ? ಸೊ ಯೂನಿಟಿಗೆ ಬರೋಕ್ಕಾಗಿಲ್ಲ ಅಂದಮೇಲೆ ಅವ್ರೇನು ಮಾಡ್ತಾರೆ ಸರ್, ಕಾಲ್ ಮಾಡ್ತಾರೆ ಸರ್ ಈ ಥರ TV ಬೇಕು ಅಂತ. ಒಂದೇ ಒಂದು ಆಧಾರ್ ಕಾರ್ಡ್ ಕಳಿಸ್ತಾರೆ ಅಷ್ಟೇ. ನಾವು ಡೈರೆಕ್ಟಾಗಿ ತಾಲೂಕು ಲೆವೆಲ್ ಮತ್ತು ಡಿಸ್ಟಿಕ್ ಲೆವೆಲ್, ಹೋಬಳಿ ಲೆವೆಲ್ ಅಲ್ಲೆಲ್ಲ ನಾವು TVನ ಕಳಿಸ್ಕೊಡ್ತೀವಿ ಸರ್. ಸೊ ಎಷ್ಟು ಬ್ರಾಂಚ್ ಇದೆ ಸರ್? ನಮ್ದು ಬಂದುಬಿಟ್ಟು 9 ಬ್ರಾಂಚ್ ಇದೆ. ಹೌದು, 9 ಬ್ರಾಂಚ್ ಇದೆ. ಎಲ್ಲ ಬ್ರಾಂಚಲ್ಲೂ ಕೂಡ ನಿಮಗೆ ಆಲ್ಮೋಸ್ಟ್ ಒಳ್ಳೆ ಫೆಸಿಲಿಟೀಸ್ ಇದೆ. ಬೆಂಗಳೂರಲ್ಲಿ ನಿಮಗೆ BDA ಕಾಂಪ್ಲೆಕ್ಸ್ ಹತ್ರ ಬಂದರೆ, ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ ಬಂದರೆ ನೀವು ಡೈರೆಕ್ಟಾಗಿ ಹೋಲ್ಸೇಲ್. ಕೆಲವು ಬ್ರಾಂಚಲ್ಲಿ ಸ್ವಲ್ಪ ರೀಟೇಲ್ ಇರುತ್ತೆ. ಒಂದು ಚಿಕ್ಕಜೋಗಳಿದೆ, ಅಲ್ಲಿ ನಿಮಗೆ ಸ್ವಲ್ಪ ಅಲ್ಲೂ ಕಮ್ಮಿಗೆ ಸಿಗುತ್ತೆ, ಅಂದರೆ ಕೂಡ್ಲಿಗಿ ತಾಲೂಕು, ನಮ್ಮದೇ ಊರು. ಸೊ ಅದು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಇಲ್ಲಿ ಬಂದರೆ ಸಿಗುತ್ತೆ ಸರ್. ಸರ್ ನಮಸ್ತೆ. ನಮಸ್ತೆ ಸರ್. ಓಕೆ ಸರ್, ನೀವು ಇಲ್ಲಿ ಸ್ಟಾರ್ ಒನ್ ಕೆಲಸ ಮಾಡ್ತಾ ಇದ್ದೀರಾ, ಸೊ ಎಲ್ಲಿ ನಮ್ಮದು ದಾವಣಗೆರೆ ಸರ್. ದಾವಣಗೆರೆಯಿಂದ ಬಂದಿದ್ದೀನಿ. ಬ್ರದರ್ ಆಗಬೇಕು. ಓನ್ ಮ್ಯಾನುಫ್ಯಾಕ್ಚರಿಂಗ್ TV ಕಂಪ್ನಿ ಇದೆ ಅವ್ರದ್ದು. ನಾನು ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಇಲ್ಲಿ. ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ನಾನೇ ನೋಡ್ಕೊತೀನಿ ಇಲ್ಲಿ. ಏನಿಲ್ಲ, TVದು ತುಂಬ ಚೆನ್ನಾಗಿದೆ. ನಮ್ದು ಏನಿದ್ರೆ ಹಳ್ಳಿ ಸೈಡ್ ಸರ್. ಹಳ್ಳಿಯವರಿಗೆ ವರ್ಕ್ ಚೆನ್ನಾಗಿ ಖುಷಿಯಾಗಲಿ ಅಂತ ನಾವು ಮಾಡಿರೋ TV ಮ್ಯಾನುಫ್ಯಾಕ್ಚರಿಂಗ್ ಓನು. ತುಂಬ ರೆಸ್ಪಾನ್ಸ್ ಎಲ್ಲ ಬಂದಿದೆ. ಆಲ್ ಓವರ್ ಕರ್ನಾಟಕ ಫ್ರೀ ಎಲ್ಲ ಕೊಡ್ತಾಯಿದ್ದೀವಿ. ಹಳ್ಳಿಯವರಿಗೆ ಅಂತ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸರ್. TV ಕ್ಲಿಯರಿಟಿ ಮಾತ್ರ ಸೂಪರಾಗಿರುತ್ತೆ. ತೊಗೊಂಡೋಗೋ ಕಸ್ಟಮರ್ ಎಲ್ಲ ರೆಫರ್ ಮಾಡಿ ತೊಗೊತಿದ್ದಾರೆ TV. ಚೆನ್ನಾಗಿದೆ. ಕಸ್ಟಮರ್ ರೆಸ್ಪಾನ್ಸ್ ಮಾತ್ರ ತುಂಬ ಚೆನ್ನಾಗಿದೆ ಸರ್. ಏನೇ ಪ್ರಾಬ್ಲಮ್ ನಾವು ಸಪೋರ್ಟಾಗಿ ಇರ್ತೀವಿ. ಏನೇ ಪ್ರಾಬ್ಲಮ್ ಆದರೂ ಅವರೇ ಬಂದು ಫೋನ್ ಮಾಡಿ ತುಂಬ ಚೆನ್ನಾಗಿದೆ ಸರ್ TV, ನಮಗೆ ಇಷ್ಟ ಆಯಿತು. ಒಬ್ಬರು ತೊಗೊಂಡು ಇನ್ನೊಬ್ಬರಿಗೆ 4-5 ಜನ ಕರ್ಕೊಂಬರ್ತಾ ಇದ್ದಾರೆ. ಅದಂತೂ ನಮಗೆ ತುಂಬ ಖುಷಿ ಆಗ್ತಿದೆ. ಚೆನ್ನಾಗಿದೆ ಸರ್. ನಾವು ಮಂಡ್ಯದಿಂದ. ಹಾಂ, ಇಲ್ಲೇ ವರ್ಕ್ ಮಾಡ್ತಾಯಿದ್ದೀವಿ. TVದೆಲ್ಲ ಏನು ಒಳ್ಳೆ ಸ್ಪೆಷಾಲಿಟಿ ಇದೆ. TV ಎಲ್ಲ ಚೆನ್ನಾಗಿ ಎಲ್ಲ ನಡೀತದೆ. ಇಲ್ಲೆಲ್ಲ ಸರ್ ಅದ್ಭುತವಾಗಿದೆ. ಒಳ್ಳೆ ರೂಮ್ ಮಾಡಿಕೊಟ್ಟಿದ್ದಾರೆ. ಊಟ ತಿಂಡಿ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ.
ತುಂಬ ಚೆನ್ನಾಗಿದೆ. ಓಕೆ, ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ್ಯಾವ ಇಂಚಸ್ ಒಂದೊಂದು ಇಂಚಸ್ಗೂ ಒಂದೊಂದು ರೇಟ್ ಫಿಕ್ಸ್ ಆಗಿದೆ. ಅದು ಬೇರೆ ಕೂಡ ತುಂಬ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ಸೊ ದಯವಿಟ್ಟು ಬನ್ನಿ ಏನು ನಿಮಗೆ ಏನು ತುಂಬ ಬೇರೆ ಅಂಗಡಿಗೆ ಹೋದರೆ ತುಂಬ ಹೈ ಲೆವೆಲ್ ಇರುತ್ತೆ. ಸೊ ಅದೇ ಇಲ್ಲಿ ಅಲ್ಲಿ ಕೊಡೋ ಹೈ ಲೆವೆಲ್ ಡಬಲ್ ಅಮೌಂಟ್ನ ಇಲ್ಲಿ 2 TV ಪರ್ಚೇಸ್ ಮಾಡೋದು. ಸೊ ಅಷ್ಟು ಪ್ರೈಸ್ ತುಂಬ ಕಡಿಮೆ ಇದೆ. ಸೊ ಬನ್ನಿ ಈಸ್ಕೊಂಡೋಗಿ. ಇವನ್ ನಾನು ಕೂಡ ಈಗ ಈಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಿಮಗೆ ನಿಮ್ಮ ಫ್ರೆಂಡ್ಸ್ಗೆ ಎಲ್ರಿಗೂ ಹೇಳಿ ಈ ಒಂದು ಸ್ಟಾರ್ 1 ಅಂತ ಏನಿದೆ, ಸೊ ಬನ್ನಿ, ನಿಮಗೆ ಯಾವ ಇಂಚಸ್ ಬೇಕೋ ನೋಡಿ, ತುಂಬ ಕ್ವಾಲಿಟಿ ಇದೆ. ಸೊ ತುಂಬ ಫೇಮಸ್ ಕೂಡ ಹೌದು, ಮತ್ತು ವ್ಯಾರಂಟಿ ಕೊಡ್ತಾರೆ, ಮತ್ತು ಕಂಪನಿಯಿಂದ ನೇರ ನಿಮ್ಮ ಕೈಗೆ ಸೇರುತ್ತೆ. ಸೊ ಇದರಲ್ಲಿ ಯಾರು ಮೀಡಿಯೇಟರ್ಸ್ ಇರಲ್ಲ. ಸೊ ದಯವಿಟ್ಟು ಬನ್ನಿ, ನಿಮಗೆ ಯಾವ ಇಂಚಸ್ ಬೇಕು ಟಿವಿನ ತಗೊಳ್ಳಿ, ನಿಮಗೆ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ. Beat Plus Karnataka.